ಬಾಂಗ್ಲಾದೇಶ ಸರ್ಕಾರದ ವಿರುದ್ಧ ಈಗ ಸೇನಾ ಯುದ್ಧ ಸೇನಾ ಕ್ಷಿಪ್ರ ಕ್ರಾಂತಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ಕಳೆದ ವರ್ಷ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಬಂಡೆದ್ದಿದ್ದಂತಹ ಬಾಂಗ್ಲಾ ಜನರು ಈಗ ಯೂನಸ್ ಸರ್ಕಾರಕ್ಕೂ ಕೂಡ ಶಾಕ್ ಕೊಡೋದಕ್ಕೆ ಹೊರಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಈಗ ಸೇನಾ ದಂಗೆಯ ವದಂತಿಗಳು ದಟ್ಟವಾಗಿದೆ. ಹಿಂದಿನ ಪ್ರಧಾನಿ ಶೇಖ್ ಹಸೀನಾ ಸರ್ಕಾರ ಪದಚ್ಯುತಿ ಬೆನ್ನಲ್ಲೇ ಅಧಿಕಾರಕ್ಕೆ ಬಂದ ಮೊಹಮ್ಮದ್ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರ ದೇಶ ಮುನ್ನಡೆಸೋದಕ್ಕೆ ಹಾಗೂ ಹಿಂಸಾಚಾರ ನಿಯಂತ್ರಿಸುವುದಕ್ಕೆ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಸೇನೆಗೆ ದೇಶವನ್ನು ನಿಯಂತ್ರಣ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೇನಾ ಮುಖ್ಯಸ್ಥ ವಾಕರ್ ಉಜ್ ಜಮಾನ್ ಸೋಮವಾರ ತುರ್ತು ಸಭೆಯನ್ನು ನಡೆಸಿ ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಅಂದರೆ ಸೇನಾ ದಂಗೆ ಯಾಕೆ ಆಗ್ತಾ ಇದೆ ನೋಡ್ತಾ ಹೋಗೋದಾದರೆ, ಮಾಜಿ ಪ್ರಧಾನಿ ಹಸೀನಾ ಪದಚ್ಯುತಿ ಬಳಿಕ ದೇಶ ಮುನ್ನಡೆಸೋದಕ್ಕೆ ಹಿಂಸಾಚಾರ ನಡೀತಾ ಇದೆಯಲ್ಲ, ಏನು ಹಿಂದೂಗಳ ಮೇಲೆ ಹಿಂಸಾಚಾರ ಆಯಿತು, ಜೊತೆಗೆ ಅಲ್ಲಲ್ಲಿ ಬಾಂಗ್ಲಾದೇಶದಲ್ಲಿ ಅತ್ಯಾಚಾರ ಹಿಂಸಾಚಾರ ಎಲ್ಲವೂ ಕೂಡ ಆಗ್ತಾ ಇದೆಯಲ್ಲ, ಇದು ದುಪ್ಪಟ್ಟಾಗಿದೆ. ಇದನ್ನು ನಿಯಂತ್ರಣ ಮಾಡೋದಕ್ಕೆ ಯೂನುಸ್ ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಎಡವಿದೆ, ಆಗ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಸೇನಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ವೈಫಲ್ಯ ವಿರುದ್ಧ ದೇಶದ ಹಲವಾರು ಭಾಗಗಳಲ್ಲಿ ಪದೇ ಪದೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಪಾಕಿಸ್ತಾನದ್ದು ಮತ್ತು ಬಾಂಗ್ಲಾದೇಶದ ಏನಂತಂದರೆ ಯಾವಾಗ ಭಾರತದ ವಿರುದ್ಧ ತಿರುಗಿ ಬೀಳ್ತಾವೋ ಅವೆಲ್ಲವೂ ಕೂಡ ತನ್ನ ಬಾಲವನ್ನೇ ಸುಟ್ಟುಕೊಂಡು ಬಿಡ್ತಾವೆ. ಪಾಕಿಸ್ತಾನವೂ ಅಷ್ಟೇ, ಈಗ ಬಾಂಗ್ಲಾದೇಶವೂ ಅಷ್ಟೇ. ಪಾಕಿಸ್ತಾನ ಏನು ಮಾಡತ್ತಂತಂದರೆ ತನ್ನ ಅಭಿವೃದ್ಧಿಗೆ ಅಂತ ಬೇರೆ ಬೇರೆ ದೇಶಗಳಿಂದ ಫಂಡ್ ಕೊಡ್ತಾರಲ್ಲ, ಆ ಫಂಡನ್ನು ಪಾಕಿಸ್ತಾನ ಏನು ಮಾಡತ್ತಂತಂದರೆ ಭಯೋತ್ಪಾದನೆಗೆ, ಭಾರತ ವಿರೋಧಿ ಚಟುವಟಿಕೆಗಳು ಬಳಸ್ಕೊಂಡು ಈಗ ಪಾಕಿಸ್ತಾನ ಬೀದಿಗೆ ಬಂದು ನಿಂತಿದೆ. ಇಸ್ಲಾಂ ರಾಷ್ಟ್ರಗಳೇ ಪಾಕಿಸ್ತಾನಕ್ಕೆ ಒಂದು ನಯಾ ಪೈಸೆ ಕೂಡ ಹೆಲ್ಪ್ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅದೇ ಸಾಲಿಗೆ ಈಗ ಬಾಂಗ್ಲಾದೇಶ ಸೇರ್ಕೊಳ್ತಾ ಇದೆ.